ಎಲ್ಲ ನನ್ನ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಆಗಸ್ಟ್ ತಿಂಗಳ 5ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಈ 12 ರಾಶಿಯ ಒಂದು ಗೋಚಾರ ಫಲ ಹೇಗಿದೆ, ಅಥವಾ ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ನಿಮ್ಮ ವೃತ್ತಿಯಲ್ಲಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ದಾಂಪತ್ಯದಲ್ಲಾಗಿರ್ಬೋದು, ಯಾವ ರೀತಿಯಾದಂಥ ಒಂದು ಏಳಿಗೆಗಳಿದ್ದಾವೆ ಅಥವಾ ಯಾವ ರೀತಿಯಾದಂಥ ಒಂದು ಏರುಪೇರುಗಳಿದ್ದಾವೆ ಹೇಳೋದನ್ನು ಎರಡೆರಡು ಲೈನಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಇದು ಪ್ರಮುಖವಾದಂಥ ಒಂದು ವಿಚಾರ. ತುಂಬ ಜನರು ಹೇಳಿದ್ರಿ ನಿಮ್ಮ ವಿಡಿಯೋ ಏನೋ ಅಕ್ಯುರೇಟ್ ಆಗೇ ಬರ್ತಾ ಇದೆ, ಆದರೆ ನನ್ನ ಜೀವನದಲ್ಲಿ ನಡೀತಾ ಇಲ್ಲ ಅಂದ್ಕೊಂಡು. ಇದಕ್ಕೆ ಒಂದು ವಿಷಯ ಇರುತ್ತೆ. ಯಾವುದೇ ಒಂದು ಏಳಿಗೆ ಇಲ್ಲ ಅಥವಾ ಭವಿಷ್ಯದಲ್ಲಿ ಹಾಗಾಗಲಿಲ್ಲ ಹೇಳೋದಕ್ಕೆ ಒಂದು ವಿಷಯ ಇದ್ದೇ ಇರುತ್ತೆ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಗೋಚಾರ ಫಲ ಅಂದ್ಕೊಂಡು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ಬೇರೆ ಇರ್ತದೆ. ನಿಮ್ಮ ಜನ್ಮ ಜಾತಕ ಅಂತಂದರೆ ನೀವು ಹುಟ್ಟಿದ ದಿನಾಂಕ ಮತ್ತು ಸಮಯದ ಆಧಾರದ ಮೇಲೆ ಏನು ನಾವು ಜಾತಕ ಬರೆದಿರ್ತೀವಿ, ಆ ಜಾತಕದ ಮೇಲೆ ನಿಮ್ಮ ಭವಿಷ್ಯ ಅಡಗಿರ್ತದೆ, ನಿಮ್ಮ ಜೀವನ ಅಡಗಿರ್ತದೆ, ಮತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೇ ಇರ್ಬೋದು ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಆಧಾರಿತವಾಗಿರ್ತದೆ. ಹಾಗಾಗಿ ನೀವು ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಆಗುವಂಥ ತೊಂದರೆಗಳು ಕೂಡ ನೀವು ತಿಳ್ಕೋಬಹುದು. ಇನ್ನೊಂದು, ತಾವು ಯಾವುದೇ ರೀತಿಯಾದಂಥ ಒಂದು ಏರುಪೇರು ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅದಕ್ಕೊಂದು ಸಣ್ಣದಾದಂಥ ಒಂದು ಪರಿಹಾರದ ಮೂಲಕ ಅದನ್ನು ನೀವು ಬಗೆಹರಿಸ್ಕೋಬಹುದು. ಇನ್ನು ಮುಂದಿನ ವಿಚಾರಕ್ಕೆ ಬರೋದಾದರೆ, ಆಗಸ್ಟ್ 5ರಿಂದ 15ನೇ ತಾರೀಕುವರೆಗೆ ಹೇಳ್ತಿರುವಂಥ ಭವಿಷ್ಯದಲ್ಲಿ ಮೊದಲ ರಾಶಿ ಅಂತಂದರೆ ಮೇಷರಾಶಿ. ಮೇಷರಾಶಿಯವರಿಗೆ ಈ 5ನೇ ತಾರೀಕಿನಿಂದ ಒಂದು ಸ್ವಲ್ಪ ಕೆಲಸದಲ್ಲಿ ಏರುಪೇರು ಆಗಬಹುದು, ಹಿರಿಯ ಅಧಿಕಾರಿಗಳ ಒತ್ತಡ ಆಗಬಹುದು. ಒಂದು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಕೆಲಸಗಳನ್ನು ತಾವು ಮಾಡಬೇಕು. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೆ ಬಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ತಾವು ವಿದ್ಯಾಭ್ಯಾಸ ಮಾಡುವಂಥದ್ದು ಅತಿ ಒಳ್ಳೆಯ ಫಲವನ್ನು ಕೊಡ್ತದೆ. ಇನ್ನು ಬಿಸ್ನೆಸ್ ಮ್ಯಾನ್ಗಳ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ತಾಳ್ಮೆಯ ಅವಶ್ಯಕತೆ ಇರ್ತದೆ, ಮತ್ತು ಆತುರದ ನಿರ್ಧಾರಗಳು ಈ ಸಂದರ್ಭದಲ್ಲಿ ಬೇಡ. ತುಂಬ ಒಂದು ಅರ್ಜೆನ್ಸಿಯಲ್ಲಿ ಕೆಲವೊಂದಿಷ್ಟು ಕ್ಲೈಂಟ್ಗಳು ಬರುವಂಥದ್ದು, ಅಗ್ರಿಮೆಂಟಿಗೆ ಸೈನ್ ಮಾಡಿ ಹೇಳುವಂಥದ್ದು, ಅಂಥವೆಲ್ಲ ಒಂದು ಒತ್ತಡಗಳು ತಮಗೆ ಬರಬಹುದು. ಖಂಡಿತವಾಗಲೂ ಕೂಡ ನೀವು ಆತುರದಿಂದ ಸೈನ್ ಮಾಡೋಕ್ಕೆ ಹೋಗಬೇಡಿ, ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಬಡಬಗ್ಗರಿಗೆ ದಾನ ಮಾಡಿ, ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ನಿಮಗೆ. ಇನ್ನು ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾರೆಲ್ಲ ಒಂದು ಕನಸು ಇಟ್ಕೊಂಡಿರ್ತಾರೆ, ಒಂದು ಸೈಟ್ ತೊಗೋಬೇಕು, ಮನೆ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಹೇಳ್ಕೊಂಡು, ಆದರೆ ಈ ಸಂದರ್ಭದಲ್ಲಿ ನೀವು ಸೈಟ್ ತಗೊಳ್ಳೋದಿದ್ರೆ ಅಥವಾ ಮನೆ ಕಟ್ಟಲಿಕ್ಕೆ ಜಾಗ ತಗೊಳ್ಳೋರಿದ್ದರೆ ನೀವು ಆ ಜಾಗನ ನೋಡಿ ಅದರ ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡಿಸ್ಕೊಳ್ಳೋದು ಮಾಡ್ಕೊಳ್ಳಿ. 15ನೇ ತಾರೀಕಿನ ನಂತರದಲ್ಲಿ ಅದರ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಳ್ಳೋದು ಅತಿ ಸೂಕ್ತ. ಇನ್ನು ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ ಬಂದರೆ, ಬಿಸ್ನೆಸ್ಸು ಒಂದೇ ರೀತಿ ನಡ್ಕೊಂಡು ಹೋಗುವಂಥದ್ದು. ಏನೋ ಒಂದು ಗಾದೆ ಇದೆಯಲ್ಲ, 6ಕ್ಕೆ ಏರೋದಿಲ್ಲ 3ಕ್ಕೆ ಇಳಿಯೋದಿಲ್ಲ ಅಂದ್ಕೊಂಡು, 15ನೇ ತಾರೀಕುವರೆಗೆ ಒಂದೇ ಥರ ಸ್ಟೇಬಲ್ ಆಗಿರ್ತದೆ. ಹಾಗಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರಿಗೆ ಅತಿ ಉತ್ತಮವಾಗಿರುವಂಥದ್ದು. ನಿಮ್ಮ ಒಂದು ಭಿನ್ನಾಭಿಪ್ರಾಯಗಳು ದೂರ ಆಗುವಂಥದ್ದು, ಕುಟುಂಬದಲ್ಲಿ ಸೌಖ್ಯ, ಒಂದು ಸಂತೋಷದ ವಾತಾವರಣ ಕೂಡ ಒಂದು ಅಲ್ಲಿ ಹುಟ್ಟುಕೊಳ್ಳುವಂಥದ್ದಾಗ್ತದೆ. ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ವಿಚಾರಕ್ಕೆ ಬಂದರೆ ಅತ್ಯಂತ ಉತ್ತಮವಾದಂಥ ಫಲಗಳೇ ಇದೆ. ಮಿಥುನ ರಾಶಿಯವರಿಗೆ ಯಾವುದೇ ಆಯಾಮದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದಿಲ್ಲ. ಒಂದು ವಿದೇಶ ಯೋಗ. ವಿದೇಶ ಯೋಗದಲ್ಲಿ ಒಂದು ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಆಗಿರ್ಬೋದು, ಅಥವಾ ನೀವು ಮಾಡುತ್ತಿರುವಂಥ ಒಂದು ಕೆಲಸ ವಿದೇಶದಲ್ಲಾಗಿದ್ದರೆ ಅಲ್ಲೂ ಕೂಡ ಅತ್ಯುತ್ತಮವಾದಂಥ ಒಂದು ಏಳಿಗೆ, ಧನಾಗಮನ ಕೂಡ ಆಗುವಂಥದ್ದಿದೆ. ಇನ್ನು ಸ್ಪರ್ಧಾತ್ಮಕವಾಗಿ ಯಾರೆಲ್ಲ ಪರೀಕ್ಷೆಗೆ ತಯಾರಿಯಲ್ಲಿದ್ದವರು ಅಥವಾ ಬರೆದವರಿದ್ದರೆ ಅವರಿಗೆ ಕೂಡ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದು. ಇನ್ನು ಯಾರೆಲ್ಲ ವಿದೇಶಿ ಸಂಬಂಧ ಆನ್ಲೈನ್ ಕೆಲಸ ಮಾಡ್ತಿರೋದು, ವರ್ಕ್ ಫ್ರಮ್ ಹೋಮ್ ಯಾರೆಲ್ಲ ಮಾಡ್ತಾ ಇದ್ದಾರಲ್ಲ ಅವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಆಗ್ತದೆ. ಇನ್ನು ನಿಮಗೆ ಒಂದು ಕೆಲಸದ ವಿಚಾರದಲ್ಲಿ ಬಂದರೂ ಕೂಡ ಒಂದು ಹೊಸ ಕೆಲಸ ಹುಡುಕ್ತಾ ಇದ್ದವರಿಗೆ ಅಥವಾ ಈಗ ಕೆಲಸ ಮಾಡಿಕೊಂಡು ಬೇರೆ ಕಂಪ್ನಿ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಒಂದು ಉದ್ಯೋಗ ಭಾಗ್ಯ ಹೇಳುವಂಥದ್ದು ಕೂಡ ಇದೆ. ಇನ್ನು 4ನೆಯ ರಾಶಿ ಕಟಕ ರಾಶಿ. ಕಟಕ ರಾಶಿಯ ವಿಚಾರಕ್ಕೆ ಬಂದರೆ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಒಂದು ಸ್ವಲ್ಪ ಮಾನಸಿಕ ನೆಮ್ಮದಿಯ ಕೊರತೆ ಉಂಟಾಗಬಹುದು. ಇನ್ನು ಯಾವುದೇ ಕಾರಣಕ್ಕೂ ಕೂಡ ತಾವು ದುಡುಕಿನ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ, ಅರ್ಜೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆತುರತೆ ಬೇಡ. ಕೆಲಸದಲ್ಲಿ ಉತ್ತಮ ಪ್ರಗತಿ ಇದೆ, ಉತ್ತಮವಾದಂಥ ಒಂದು ಲಾಭ ಇದೆ, ನಿಮಗೆ ಸ್ವಲ್ಪ ಧನಾಗಮನ ಕೂಡ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರ ಬೇಡ. ಅದು ಕೆಲಸದಲ್ಲಾಗಿರಲಿ, ಕುಟುಂಬದ ವಿಚಾರದಲ್ಲಾಗಿರಲಿ, ಸ್ನೇಹಿತರ ವಲಯದಲ್ಲಾಗಿರ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು, ತಮಗೆ ಏಕಾಗ್ರತೆ ಜಾಸ್ತಿ ಆಗುವಂಥದ್ದು ಆಗ್ತದೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇರ್ತದೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಮನಸ್ಸು ಕೊಟ್ಟು ಓದಬೇಕು, ಫಲಿತಾಂಶ ಕೂಡ ಅಷ್ಟೇ ಚೆನ್ನಾಗಿ ಬರುವಂಥದ್ದಾಗ್ತದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ
ಇರುವ ಕೆಲಸದಲ್ಲೇ ತಾವು ಮುನ್ನುಗ್ಗಬೇಕು, ಅದರಲ್ಲೇ ಜಯ ಕಾಣುವಂಥದ್ದು. ಹೊಸದಾದಂತಹ ಇಂಪ್ಲಿಮೆಂಟ್ಗಳು ಮಾಡೋಕೆ ಹೋಗಬೇಡಿ, ಅಥವಾ ಯಾವುದೇ ರೀತಿಯಾದಂತಹ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ. ಕೆಲಸದ ವಿಚಾರದಲ್ಲಾಗಿರ್ಬೋದು, ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೊಸ ಹೊಸ ಎಕ್ಸ್ಪೆರಿಮೆಂಟಲ್ ಮಾಡೋಕೆ ಹೋಗಬೇಡಿ. ಎಕ್ಸ್ಪೆರಿಮೆಂಟ್ ನೀವೇನಾದರೂ ಮಾಡಿದ್ದೇ ಹೌದಾದರೆ ಅಲ್ಲಿ ಸ್ವಲ್ಪ ಎಡುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಇನ್ನು ಸಿಂಹರಾಶಿಯ ಕುಟುಂಬದ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಸಿಂಹರಾಶಿಯವರು ಇದನ್ನು ಫಾಲೋ ಮಾಡಲೇಬೇಕು. ಈ ಡೇಟಿಂದ ಈ ಡೇಟ್ 5ರಿಂದ 15ನೇ ತಾರೀಕುವರೆಗೂ ಯಾವುದೇ ರೀತಿಯಾದಂಥ ಒಂದು ಸೀಕ್ರೆಟ್ ಇದ್ದರೆ ನಿಮ್ಮ ಹತ್ರ ಯಾರ ಹತ್ರನೂ ಹಂಚ್ಕೊಳ್ಳೋಕೆ ಹೋಗಬೇಡಿ. 3ನೇ ವ್ಯಕ್ತಿ ಹತ್ರ ಹಂಚಿಕೊಂಡ್ರೆ ಆ ಕೆಲಸ ಆಗುವಂಥದ್ದಿಲ್ಲ. ಇನ್ನು ದುಂದು ವೆಚ್ಚ ಜಾಸ್ತಿ ಆಗಬಹುದು. ಸಿಂಹರಾಶಿಯವರಿಗೆ ದುಂದು ವೆಚ್ಚ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಉತ್ತಮವಾದಂಥ ಬೆಳವಣಿಗೆ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಆದರೆ ಆರ್ಥಿಕವಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ದುಡ್ಡು ಬರ್ತದೆ ನಿಮಗೆ, ಅದೇ ರೀತಿ ಖರ್ಚು ಕೂಡ ಬರ್ತದೆ. ಆ ಖರ್ಚು ಒಂದು ಒಳ್ಳೆಯದಕ್ಕೆ ಖರ್ಚಾಗುವಂಥದ್ದಲ್ಲ. ಅದು ಸುಮ್ಮನೆ ನನಗೆ ಏನೋ ಬೇಕು ಹೇಳ್ಕೊಂಡು ತಗೊಳ್ಳುವಂಥದ್ದು, ಸುಮ್ಮನೆ ಖರ್ಚು, ಸುಖ ಸುಮ್ಮನೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಹೇಳುವಂಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರ್ತದೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಒಂದು ಸಂತಸ ಹೇಳುವಂಥದ್ದಿದೆ. ದಾಂಪತ್ಯದಲ್ಲಿ ಅತಿ ಉತ್ತಮವಾಗಿರ್ತದೆ. ಇನ್ನು ಕಂಕಣ ಭಾಗ್ಯದ ವಿಚಾರಕ್ಕೆ ಬಂದರೆ ನೀವು ಖಂಡಿತವಾಗಲೂ ಕೂಡ ಈ ಸಮಯ ಸಂದರ್ಭದಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಇಟ್ಕೋಬಹುದು. 15ರ ನಂತರ ಮದುವೆ ಮಾತುಕತೆ ಇದ್ದರೆ ನೀವು ಆಡಿಕೊಂಡು ಮುಂದುವರಿಯಬಹುದು. ಇನ್ನು ತುಲಾರಾಶಿ, ತುಲಾರಾಶಿಯ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಈ ಸಮಯ ಸಂದರ್ಭದಲ್ಲಿ ಯಾರೆಲ್ಲ ಸಂತಾನ ಅಪೇಕ್ಷೆಗಳಿದ್ದೀರೋ ಅವರಿಗೆ ಒಂದು ಸ್ವಲ್ಪ ಡಿಲೇ ಆಗ್ಬೋದು, ಒಂದು ಸ್ವಲ್ಪ ನಿಧಾನ ಆಗ್ಬೋದು ನಿಮಗೆ. ಇನ್ನು ತುಲಾರಾಶಿಯವರಿಗೆ ಭೂ ಸಂಬಂಧಿ ಕೆಲಸ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಬಿಲ್ಡರ್ಸ್ ಆಗಿರ್ಬೋದು, ಅಥವಾ ಸ್ವಂತವಾಗಿ ಒಂದು ಜಮೀನು ತಗೋಬೇಕು, ಆ ಜಮೀನಲ್ಲಿ ಒಂದು ಮನೆ ಕಟ್ಟಬೇಕು, ಅಥವಾ ನಾನು ಸೈಟ್ಗಳು ತಗೊಂಡು ಸೇಲ್ ಮಾಡಬೇಕು, ಇಂಥವೆಲ್ಲ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರಿಗೆ ಅತಿ ಉತ್ತಮವಾಗಿರುವಂಥದ್ದಿದೆ. ಇನ್ನು ಸ್ವಂತವಾಗಿ ಉಳ್ಕೊಳ್ಳಿಕ್ಕೆ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡು ಒಂದು ಕನಸು ಕಟ್ಕೊಂಡಿದ್ದವರಿಗೂ ಕೂಡ ಒಂದು ಮನೆ ಕಟ್ಟುವಂಥ ಭಾಗ್ಯ ಹೇಳುವಂಥದ್ದು ಕೂಡ ಇದೆ. ಇನ್ನು ಕುಟುಂಬದಲ್ಲಿ ಕೆಲವೊಂದಿಷ್ಟು ಸಂತೋಷಕರವಾದಂಥ ಶುಭ ಸುದ್ದಿಗಳು ಕೇಳಲಿಕ್ಕೆ ಸಿಗುವಂಥದ್ದು, ಅದರಲ್ಲಿ ಒಂದು ಅಭಿವೃದ್ಧಿಯನ್ನು ಕೂಡ ಕಾಣ್ತೀರಾ. ನಾನು ಇಷ್ಟು ಹೇಳಿದ ಮೇಲೂ ಕೂಡ ಯಾರಿಗೂ ಕೂಡ ಏನು ಒಳ್ಳೆಯದಾಗಲಿಲ್ಲ ಅಂತ ಹೇಳುವಂಥವರು ಖಂಡಿತವಾಗಲೂ ಕೂಡ ನಿಮ್ಮ ಮೂಲ ಜಾತಕ ಒಮ್ಮೆ ಪರಿಶೀಲನೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು. ಈಗ ನಾನೇನು ಮಿಥುನ ರಾಶಿಯವರ ಬಗ್ಗೆ ಏನು ಹೇಳಿದ್ನೋ ಅದೇ ರೀತಿಯಾದಂಥ ಒಂದು ಭಾಗ್ಯಗಳಿರುವಂಥದ್ದು. ವಿದೇಶಿ ಭಾಗ್ಯ, ಒಂದು ಪ್ರವಾಸ ಭಾಗ್ಯ, ಮತ್ತು ವಿದ್ಯಾರ್ಥಿಗಳಿಗಾದರೆ ಒಂದು ಶಿಕ್ಷಣದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಭಾಗ್ಯ ಕೂಡ ಇದೆ. ಇನ್ನು ನಿಮ್ಮ ಪ್ರೊಫೆಷನ್ ವಿಚಾರಕ್ಕೆ ಬಂದರೆ ಉದ್ಯೋಗಿಗಳಿಗೆ ಅತಿ ಉತ್ತಮವಾಗಿರುವಂಥದ್ದು. ನಿಮಗೆ ಒಂದು ಟ್ರಾನ್ಸ್ಫರ್ ಬೇಕು ಅಂದರೆ ಟ್ರಾನ್ಸ್ಫರ್ ಸಿಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ಸ್ಯಾಲ್ರಿ ಹೈಕ್ ಆಗುವಂಥದ್ದು, ಈ ರೀತಿಯಾದಂತಹ ಹಲವಾರು ಉತ್ತಮ ಬೆಳವಣಿಗೆಗಳು ಈ ಸಮಯ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇನ್ನು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದವರು, ಯಾರೆಲ್ಲ ಬ್ಯಾಂಕ್ ಎಕ್ಸಾಮ್, ಪೊಲೀಸ್ ಎಕ್ಸಾಮ್, ಇನ್ನಿತರ ಹಲವಾರು ಎಕ್ಸಾಮ್ಗಳನ್ನು ಬರೆದವರಿಗೂ ಕೂಡ ಉತ್ತಮವಾದಂತಹ ಒಂದು ಫಲಿತಾಂಶ ಬರಲಿಕ್ಕಿದೆ. ಇನ್ನು ಬರೀಬೇಕು ಅಂದ್ಕೊಂಡು ಪ್ರಿಪ್ರೇಷನಲ್ಲಿ ಇದ್ದವರಿಗೂ ಕೂಡ ಒಂದು ಶುಭ ಸಂದರ್ಭ ಮತ್ತು ಶುಭವಾದ ಸುದ್ದಿಗಳು ಕೂಡ ಕೇಳಲಿಕ್ಕೆ ಸಿಗ್ತದೆ. ನಿಮಗೆ ಪರೀಕ್ಷೆ ಹತ್ರದಲ್ಲಿದ್ದರೆ ಅತಿ ಉತ್ತಮವಾಗಿ ಸಾಗುವಂಥದ್ದು. ಇನ್ನು NRI ವಿಚಾರಕ್ಕೆ ಬಂದರೆ NRI ಜಾಬ್ಗಳು, ಯಾರೆಲ್ಲ ಬಂದುಬಿಟ್ಟು ವಿದೇಶದಲ್ಲಿ ಕೆಲಸ ಮಾಡ್ತಿರುವಂಥ NRIಗಳು ನಿಮಗೆ ಅತಿ ಉತ್ತಮವಾಗಿರುವಂಥದ್ದು. ಖಂಡಿತವಾಗಲೂ ಕೂಡ ನೀವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 5ರಿಂದ 15ನೇ ತಾರೀಕು ಒಳಗಡೆಗೆ ಆಗುವಂಥದ್ದಿದೆ. ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯವರಿಗೆ ಈ ಸಮಯ ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ಅನಿಸಬಹುದು. ಕೆಲಸ ಕಾರ್ಯಗಳು ನಡೀತಾನೆ ಇರ್ತದೆ, ಆದರೆ ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಆದರೆ ಇದೇ ಕೆಲಸ ನಿಮಗೆ ಪ್ರಧಾನವಾಗಿ ಒಂದು ಯಶಸ್ಸು, ಕೀರ್ತಿ, ಗೌರವ ಹೇಳುವಂಥದ್ದು ತಂದು ಕೊಡ್ತದೆ. ಯಥೇಚ್ಛವಾದಂಥ ಒಂದು ಧನ ಲಾಭನೂ ಕೂಡ ಆಗ್ತದೆ, ಆದರೆ ಒಂದು ಸ್ವಲ್ಪ ನಿಧಾನ ಆಗಿರ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಅತಿ ಉತ್ತಮವಾಗಿರುವಂಥದ್ದು, ಹಾಗಾಗಿ ತಾವು ಹೆದರಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ನಿಮ್ಮದು ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಇದ್ದರೂ ಕೂಡ ಈ ಸಮಯದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿರುವಂಥದ್ದು. ಖಂಡಿತವಾಗಲೂ ಕೂಡ ನಿಮ್ಮ ಓದು ನಿಮ್ಮ ತಲೆಗೆ ಹೋಗುವಂಥದ್ದಾಗ್ತದೆ. ಒಂದು ಪರೀಕ್ಷೆ ಬಂದರೆ ಆ ಪರೀಕ್ಷೆಯಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶ ಹೇಳುವಂಥದ್ದು ಬರ್ತದೆ. ಇನ್ನು ಮೀಡಿಯಾ ರಂಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರೋ, ಮೀಡಿಯಾದವರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪೇಪರ್ ಮೀಡಿಯಾ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಮೀಡಿಯಾ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ಡಿಜಿಟಲ್ ಯಾರೆಲ್ಲ ಇನ್ಫ್ಲುಯೆನ್ಸರ್ಗಳಿದ್ದಾರೆ ಮತ್ತು ಯಾರೆಲ್ಲ ಜ್ಯೋತಿಷಿಗಳಿದ್ದಾರೆ ಅವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದಾಗ್ತದೆ. ಇನ್ನು ಮಕರ ರಾಶಿ, ಮಕರ ರಾಶಿಯ ವಿಚಾರಕ್ಕೆ ಬಂದರೆ ನಾವು ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತೇವೆ, ಕ್ಲಾಸ್ 1 ಅಂದ್ಕೊಂಡು. ಈ ಸಮಯದಲ್ಲಿ ಆಗಸ್ಟ್ 5ರಿಂದ ಆಗಸ್ಟ್ 15ರವರೆಗೆ ಕ್ಲಾಸ್ 1 ವ್ಯಕ್ತಿಗಳಾಗಿರ್ತಾರೆ. ಯಾಕಂತಂದರೆ ದುಡ್ಡು ಯಥೇಚ್ಛವಾಗಿ ಬರ್ತದೆ, ಖರ್ಚು ಕೂಡ ಅಷ್ಟೇ ಇರ್ತದೆ, ಅವರಿಗೆ ದುಂದು ವೆಚ್ಚನೂ ಅಷ್ಟೇ ಇರ್ತದೆ. ಹಾಗಾಗಿ
ದುಡ್ಡು ಎಷ್ಟು ಬರ್ತದೋ ಒಂದು ಸ್ವಲ್ಪ ಶೇವಿಂಗ್ಸನ್ನು ಮಾಡೋದನ್ನು ನೀವು ಕಲಿಬೇಕಾಗ್ತದೆ. ಇನ್ನೊಂದು, ನಾಳೆ ಬರುತ್ತೆ ಹೇಳುವಂಥದ್ದು ಕನಸಾಗಿರ್ತದೆ. ಅದು ಈಗೇನು ಬಂದಿದೆಯೋ ಅದು ಉಳಿಸ್ಕೊಳ್ಳುವಂಥ ವ್ಯಕ್ತಿಗಳಾಗಬೇಕು ತಾವು. ಗಂಡಾದರೂ ಬಂತು, ಹೆಣ್ಣಾದರೂ ಬಂತು. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ, ತಂದೆಯೊಂದಿಗೆ ಇರುವಂಥ ಮುನಿಸುಗಳು ದೂರವಾಗುವಂಥದ್ದು, ಒಂದು ಅನ್ಯೋನ್ಯತೆ ಜಾಸ್ತಿ ಆಗುವಂಥದ್ದು, ಮನೆಯಲ್ಲಿ ಸಂತೋಷದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇನ್ನು ಯಾರಿಗೆಲ್ಲ ಬಂದ್ಬಿಟ್ಟು ಮಕ್ಕಳಾಗಿರಲಿಲ್ವೋ, ಒಂದು ಸಂತಾನ ಅಪೇಕ್ಷಿತರಿಗೂ ಕೂಡ ಒಂದು ಮಕ್ಕಳ ಭಾಗ್ಯ ಹೇಳುವಂಥದ್ದು ಈ ಸಮಯ ಸಂದರ್ಭದಲ್ಲಿದೆ. ಇನ್ನು ಕಂಕಣ ಭಾಗ್ಯ, ಯಾರಿಗೆಲ್ಲ ಮದುವೆ ಆಗಿರಲಿಲ್ವೋ ಖಂಡಿತವಾಗಲೂ ಕೂಡ ಒಂದು ನಿಶ್ಚಿತಾರ್ಥ ಹೇಳುವಂಥದ್ದು ಮಾಡ್ಕೋಬಹುದು. ಆಗಸ್ಟ್ 15ರ ನಂತರದಲ್ಲಿ ಮದುವೆಯ ಪ್ರಸ್ತಾವನೆ ಮಾಡಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ಕೇಳಿದರೆ, ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ನೀವು ಅಂದುಕೊಂಡಿರುವಂಥ ಕನಸುಗಳು ಕೂಡ ನಿಮ್ಮ ಕಣ್ಣು ಮುಂದೆ ಇರ್ತದೆ. ಅದು ಕೂಡ ಕೈಗೆ ಎಟುಕುವಷ್ಟು ಹತ್ತಿರದಲ್ಲಿರ್ತದೆ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅದು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂದ್ಕೊಂಡು ಹೇಳ್ತೀವಲ್ಲ, ಆ ರೀತಿ ಇಲ್ಲಿ ಬಾಯಿಗೆ ಬರದೇ ಹೋಗೋದಿಲ್ಲ. ಬಾಯಿಗೆ ಖಂಡಿತವಾಗ್ಲೂ ಬರ್ತದೆ, ಆದರೆ ಸ್ವಲ್ಪ ನಿಧಾನವಾಗಿ ಬರ್ತದೆ. 15ನೇ ತಾರೀಕಿನ ನಂತರದಲ್ಲಿ ನಿಮಗೆ ಅತಿ ಉತ್ತಮವಾಗಿರುವಂಥ ಫಲಗಳು ಸಿಗ್ತದೆ. ಹಾಗಾಗಿ ಈಗ ಏನೂ ಇಲ್ಲ, ನೀವು ಮಾಡಬೇಕಾಗಿರುವಂಥದ್ದು ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ ಅಂದ್ಕೊಂಡು ಒಂದು ತಾಳ್ಮೆಯಿಂದ ನಿಮಗೆ ಸಿಕ್ಕಿರುವಂಥ ಕೆಲಸ ಆಗಿರ್ಬೋದು ಅಥವಾ ಮಾಡ್ತಾ ಇರುವಂಥ ಕೆಲಸದಲ್ಲಿ ಒಂದು ಏಕಾಗ್ರತೆಯಿಂದ ಮಾಡಿ ಖಂಡಿತವಾಗಲೂ ಕೂಡ 15ರ ನಂತರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಕುಂಭರಾಶಿಗಿದೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರ ವಿಚಾರಕ್ಕೆ ಬಂದರೆ, ಇದೊಂದು ಆರ್ಥಿಕ ಘಟ್ಟವನ್ನು ಏರುವಂಥ ಸಮಯ. ಯಾರೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡಿಲ್ಲ ಸರ್, ದುಡ್ಡು ಓಡಾಡ್ತಾ ಇಲ್ಲ, ನನ್ನ ಜೀವನನೇ ಮುಗ್ದೋಯ್ತು ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರಲ್ಲ, ಅಂಥವರಿಗೆ ಈಗ ಒಂದು ಆರ್ಥಿಕವಾಗಿ ಧನಾಗಮನ ಆಗುವಂಥದ್ದು, ಆರ್ಥಿಕವಾಗಿ ಏಳಿಗೆ ಆಗುವಂಥ ಸಮಯ ಸಂದರ್ಭ. ಖಂಡಿತವಾಗಲೂ ಕೂಡ ಪ್ರತಿಯೊಂದು ರಾಶಿಯವರಿಗೂ ನಾನು ಹೇಳುವಂಥದ್ದು ಒಂದೇ, ನಿಮಗೆ ನಿಮ್ಮ ಸಮಯ ಏನೋ ಚೆನ್ನಾಗಿರ್ತದೆ, ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ ಬರುವಂಥ ಫಲನೂ ಕೂಡ ಬರೋದಿಲ್ಲ. ಹಾಗಾಗಿ ಯೋಚನೆ ಮಾಡಿ, ಯೋಜನೆ ರೂಪಿಸಿಕೊಂಡು ಅದರ ಬಗ್ಗೆ ತಿಳ್ಕೊಂಡು ನೀವು ಮುನ್ನುಗ್ಗಿದ್ರೆ ಖಂಡಿತವಾಗಲೂ ಕೂಡ ಮೀನರಾಶಿಯವರಿಗೆ ಒಂದು ಒಳ್ಳೆಯ ಸಮಯ ಸಂದರ್ಭ ಇದು. ಆದರೆ ಅಮೌಂಟ್ ಎಲ್ಲ ಬರಲಿಕ್ಕೆ ಸ್ವಲ್ಪ ನಿಧಾನನೇ ಆಗಿರ್ತದೆ, ಆದರೂ ಕೂಡ ಖಂಡಿತವಾಗ್ಲೂ ಬರ್ತದೆ. ಇಷ್ಟು ದಿನ ನೀವು ಸಹಿಸ್ಕೊಂಡು ತಾಳ್ಮೆಯಿಂದ ಇದ್ದವರಿಗೆ ಇನ್ನೊಂದು 4 ದಿನ ಸಹಿಸ್ಕೊಳ್ಳೋದು ಅದೇನು ದೊಡ್ಡ ಮಾತಲ್ಲ ನನ್ನ ಪ್ರಕಾರವಾಗಿ. ಹಾಗಾಗಿ ಯಶಸ್ಸು ಖಚಿತವಾಗಿರ್ತದೆ. ಉದ್ಯೋಗದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಪ್ರತಿಯೊಂದು ಇದರಲ್ಲೂ ಕೂಡ. ಇಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಮೀನರಾಶಿಯ ವಿಚಾರಕ್ಕೆ ಬಂದರೆ ತಾಳ್ಮೆಗೆ ತಕ್ಕದಾದಂಥ ಫಲ ಹೇಳುವಂಥದ್ದು ಸಿಗ್ತದೆ. ಇಲ್ಲಿ ಆರ್ಥಿಕವಾಗಿ ಒಂದು ಸ್ವಲ್ಪ ಯಾರೆಲ್ಲ ಸಬಲರಾಗಿದ್ದೀರೋ, ದೃಢವಾಗಿದ್ದೀರೋ, ಒಂದು ಸ್ವಲ್ಪ ದಾನ ಮಾಡೋದನ್ನು ಮಾಡಿ, ಬಡವರಿಗೆ ದಾನ ಮಾಡಿ, ಕೆಲವೊಂದಿಷ್ಟು ಅನಾಥಾಶ್ರಮಗಳಿಗೆ ದಾನ ಮಾಡಿ, ಭಿಕ್ಷುಕರಿಗೆ ದಾನ ಮಾಡಿ, ಖಂಡಿತವಾಗಲೂ ಕೂಡ ಒಳ್ಳೆಯದಾಗುವಂಥದ್ದು ಆಗ್ತದೆ. ಹಾಗಾಗಿ 5ರಿಂದ 15ರವರೆಗೆ ಏನೆಲ್ಲ ಶುಭ ಫಲಗಳಿದೆಯೋ ಅದನ್ನು ಕಠಿಣ ಪರಿಶ್ರಮದಿಂದ ದೈವೀದತ್ತವಾಗಿ ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿ ಕಾರ್ಯೋನ್ಮುಖರಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.